ಹಾಗಾದ್ರೆ ಈ ಕಿಡ್ನಾಪ್ ಆಗಿರ್ತಕ್ಕಂಥ ಮಕ್ಕಳು ಎಲ್ಲಿ ಹೋಗ್ತವೆ? ಪೊಲೀಸರಿಗೆ ಸಿಕ್ಕಿಲ್ಲ, ಎಷ್ಟೋ ಹುಡುಕಾಡಿದ್ರು ಕೂಡ. ಏನಾದ್ರೂ ಈ ಮಕ್ಕಳು 15,000 ಮಕ್ಕಳು 5 ವರ್ಷದಲ್ಲಿ ಕಣ್ಮರೆ ಆಗಿರ್ತಕ್ಕಂಥ ಮಕ್ಕಳು ಏನಾದ್ರು ಅನ್ನುವಂಥದ್ದು ನಿಜಕ್ಕೂ ಆತಂಕದ ವಿಚಾರ. ಮಕ್ಕಳನ್ನ ಸಮಾಜ ವಿರೋಧಿ ಚಟುವಟಿಕೆಗೆ ದೂಡಲಾಯ್ತಾ? ಇನ್ನು ಯಾಕೆ ಈ ಮಕ್ಕಳನ್ನ ಪತ್ತೆ ಮಾಡಕ್ಕಾಗ್ತಿಲ್ಲ? ಪೊಲೀಸ್ ಮಹಾನಿರ್ದೇಶಕರಿಗೆ ಮಕ್ಕಳ ಹಕ್ಕುಗಳ ಆಯೋಗ ಪತ್ರ ಬರೆದಿದೆ. ರಾಜ್ಯ ಸರ್ಕಾರವೇ ಕೊಟ್ಟಿರ್ತಕ್ಕಂಥ ಆಘಾತಕಾರಿ ಅಂಕಿಅಂಶ. ಕಿಡ್ನಾಪ್ ಆದ ಮಕ್ಕಳು ಏನಾದ್ರು ಅನ್ನೋದ ನಿಗೂಢ. ಕಳೆದ 5 ವರ್ಷದಲ್ಲಿ 15,000 ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಅಂಕಿಅಂಶ. ಸರ್ಕಾರವೇ ಬಿಡುಗಡೆ ಮಾಡಿರುವಂತಹ ಅಂಕಿಅಂಶ ಇದು. ಇನ್ನು ಇದರಲ್ಲಿ ದಾಖಲಾಗದ ಮಕ್ಕಳು ಅದೆಷ್ಟಿರಬಹುದು? ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಹುಡುಕಿ ಸಿಕ್ಕದೆ ಹೋದಂತಹ ಮಕ್ಕಳ ಅಂಕಿಅಂಶ ಇದು. ಇಷ್ಟು ಜನ ಕಿಡ್ನಾಪ್ ಆಗಿದ್ದಾರೆ. ಅವರನ್ನ ಪತ್ತೆ ಮಾಡೋಕ್ಕಾಗ್ತಾ ಇಲ್ಲ ಪೊಲೀಸ್ ಇಲಾಖೆಗೆ. ಅಂದ್ರೆ ಏನರ್ಥ? ಕಳೆದ 5 ವರ್ಷಗಳಲ್ಲಿ ಇಷ್ಟೊಂದು ಮಕ್ಕಳು, ಹತ್ತತ್ರ 14,500 ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ ಅಂತಂದ್ರೆ ಅವ್ರನ್ನ ಪತ್ತೆ ಮಾಡಕ್ಕಾಗ್ತಾ ಇಲ್ಲ ಅಂತಂದ್ರೆ ಏನರ್ಥ? ಎಷ್ಟು ದೊಡ್ಡ ಅನಾಹುತ ಸಂಭವಿಸ್ತಾ ಇದೆ? ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ ನಾವು ಗಮನಿಸಿದಾಗ ಮಕ್ಕಳು ಮಿಸ್ಸಿಂಗ್ ಆದಂತ ಮಕ್ಕಳಲ್ಲಿ ಇನ್ನೂ 1,000ಕ್ಕೂ ಹೆಚ್ಚು ಮಕ್ಕಳು ಪತ್ತೆ ಹಚ್ಚಬೇಕಾಗಿದೆ. ಈ ಕುರಿತು ಈಗಾಗಲೇ ನಾನು ಡಿಜಿಪಿ ಅವರಿಗೆ ಪತ್ರ ಬರೆದಿದ್ದೀನಿ. ಪತ್ರ ಬರೆದು ಮಕ್ಕಳು ಎಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ, ಯಾವ ಸ್ಥಿತಿಯಲ್ಲಿದ್ದಾರೆ, ಮಕ್ಕಳು ಇದಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ದಯವಿಟ್ಟು ತಾವೆಲ್ಲ ತಮ್ಮ ಕನ್ಸರ್ನ್ ಪೊಲೀಸ್ ಠಾಣೆಯವರಿಗೆ, ಅಲ್ಲಿನ ಆಯಾ ಎಸ್ಪಿಗಳಿಗೆ ಪತ್ರ ವ್ಯವಹಾರ ಮಾಡುವ ಮೂಲಕ ಮಕ್ಕಳಿಗೆ ತಾಯಿ ತಂದೆಗಳ ಪಾಲಕರೇನು ಮಕ್ಕಳು ಕಳ್ಕೊಂಡಿದ್ದಾರೆ ಮಕ್ಕಳಿಗೆ ಒಪ್ಪಿಸ್ತಕ್ಕಂಥ ಕೆಲಸ ದಯವಿಟ್ಟು ಮಾಡ್ಬೇಕಂತಕ್ಕಂಥ ಪತ್ರ ಬರ್ತಿದ್ವಿ. ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ಆಗಿದ್ದಾರೆ. ಬೆಂಗಳೂರು ರಾಜಧಾನಿಯಲ್ಲಿ ಮಕ್ಕಳು ಹೆಚ್ಚಿಗೆ ಮಿಸ್ ಆಗಿದ್ದಾರೆ. ಇಲ್ಲ ಇದು ಒಂದಲ್ಲ, ನಾನಾ ರೀತಿಯ ಆಯಾಮಗಳಲ್ಲಿದೆ. ಮಕ್ಕಳು ಎಲ್ಲೆಲ್ಲಾದ್ರೂ ಅಕ್ರಮ ಸಾಗಾಣಿಕೆಯಲ್ಲಿ ಹೋಗಿದಾರೋ, ಸಿಲ್ಕೊಂಡಿದಾರೋ, ಅಥವಾ ಅವ್ರೇನು ಇದಾರೋ ಇಲ್ಲೋ ಅನ್ನೋದ್ರ ಬಗ್ಗೆನೂ ಕೆಲವೊಂದು ಸಂಶಯ ಇದೆ. ಹೀಗಾಗಿ ನಮ್ಮ ರಾಜ್ಯದ ಪೊಲೀಸರು ಇಂಥವು ಯಾವುದೇ ಪ್ರಕರಣಗಳಿದ್ರು ಭೇದಿಸ್ತಾರೆ, ವಿಶ್ವಾಸ ಇದೆ. ಹೀಗಾಗಿ ಆ ಮಕ್ಕಳಿಗೆ ಪಾಲಕರಿಗೆ ಒಪ್ಪಿಸ್ತಕ್ಕಂತ ವಿಶ್ವಾಸ ನಮಗಿದೆ. ಆ ಕೆಲಸ ಪೊಲೀಸ್ ಇಲಾಖೆ ಆದಷ್ಟು ತ್ವರಿತಗತಿಯಲ್ಲಿ ಮಾಡ್ಬೇಕು ಅನ್ನೋದು ಆಗೋದು ಆಶಯ. ಮಾರಾಟ ಆಗಿದ್ರ ಬಗ್ಗೆ ಒಂದು ಮಕ್ಕಳಲ್ಲಿ ಕಂಡು ಬಂದಿಲ್ಲ. ಬಟ್ ನೋಡ್ಬೇಕೀಗ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಏನ್ ಕ್ರಮ ವಹಿಸ್ತಾರೆ, ಕ್ರಮ ವಹಿಸಿ ಆಯೋಗ ವರದಿ ಸಲ್ಲಿಸಬೇಕನ್ನೋ ಪತ್ರ ಬರೆದಿದ್ವಿ, ನೋಡ್ತೀವಿ ಅಟೆನ್ಷನ್. ತಡೆಗಟ್ಟಲಿಕ್ಕೆ ಈಗಾಗಲೇ ಎಲ್ಲಾ ಡಿಸ್ಟಿಕ್ ನಲ್ಲಿ ಎಸ್ಪಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಮಿತಿಗಳನ್ನು ರಚನೆ ಮಾಡಲಾಗಿದೆ. ಆ ಸಮಿತಿಗಳು ಪ್ರತಿಯೊಂದು ತಿಂಗಳಿಗೊಮ್ಮೆ ರಿವ್ಯೂ ಮಾಡಬೇಕು. ರಿವ್ಯೂ ಮಾಡಿ ಮಕ್ಕಳು ಎಲ್ಲಿ ನಾಪತ್ತೆ ಆಗಿದ್ದಾರೆ, ಮಕ್ಕಳಿಗೆ ಪತ್ತೆ ಹಚ್ಚತಕ್ಕಂಥ ಕೆಲಸ ಮಾಡಬೇಕು ಅನ್ನೋದು ನಡೀತಾ ಇದೆ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ ನಾವು ಗಮನಿಸಿದ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಇದನ್ನ ಪ್ರಶ್ನೆ ಮಾಡಿದೆ. ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಅಂಕಿಅಂಶ ಇದು. ಆಘಾತಕಾರಿಯಾದಂತಹ ಅಂಕಿಅಂಶ. ಕಳೆದ 5 ವರ್ಷಗಳಲ್ಲಿ 14,878 ಮಕ್ಕಳ ಅಪಹರಣ ಆಗಿದೆ. ಯಾರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಕ್ಕಳನ್ನು ಕಿಡ್ನಾಪ್ ಮಾಡ್ತಾರೆ? ಆ ಜಾಲವನ್ನ ಯಾಕೆ ಭೇದಿಸೋದಕ್ಕೆ ಆಗ್ತಾ ಇಲ್ಲ? ಇದೇನು ಒಂದೆರಡು ಮಕ್ಕಳಲ್ಲ, 14,500 ಮಕ್ಕಳು ಕಳೆದ 5 ವರ್ಷದಲ್ಲಿ ಕಿಡ್ನಾಪ್ ಆಗಿದ್ದಾರೆ. ಅಂದ್ರೆ ಒಂದು ಜಾಲವೇ ಇರಬೇಕಿದ್ರೆ ಹಿಂದೆ, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಕ್ಕಳನ್ನ ಕಿಡ್ನಾಪ್ ಮಾಡೋದ್ರ ಹಿಂದೆ. ಹಾಗೇನೆ 10,792 ಮಂದಿ ಅಪ್ರಾಪ್ತೆಯರು ಹೆಣ್ಣುಮಕ್ಕಳು ಇದರಲ್ಲಿ ಕಿಡ್ನಾಪ್ ಆಗಿರುವಂತವ್ರು. ಇನ್ನು 4,086 ಮಂದಿ ಬಾಲಕರು, ಅವರನ್ನ ಅಪಹರಣ ಮಾಡಲಾಗಿದೆ. ಇವೆಲ್ಲವೂ ಕೂಡ ಸರ್ಕಾರಿ ದಾಖಲೆಯಲ್ಲಿ ಬಹಿರಂಗವಾದ ಅಂಕಿಅಂಶ. ಇನ್ನು ಕಂಪ್ಲೇಂಟ್ ಕೊಡದೆ ಹಂಗೆ ಆಗಿರೋ ಇನ್ನೆಷ್ಟೋ. ಗೃಹ ಇಲಾಖೆ 2025ರಲ್ಲಿ ಸಿದ್ಧಪಡಿಸಿದ ದಾಖಲೆ ಇದು. ರಿಪಬ್ಲಿಕನ್ ಕ್ಕೆ ಲಭ್ಯವಾಗಿದೆ. ಎಲ್ಲಿ ಹೋದ್ರು ಇಷ್ಟೊಂದು ಮಕ್ಕಳು? ಎಲ್ಲಿ ಹೋದ್ರು? ಹಾಗಾದ್ರೆ ಅವ್ರನ್ನ ಯಾಕೆ ಟ್ರ್ಯಾಕ್ ಮಾಡಕ್ ಆಗ್ತಾ ಇಲ್ಲ? ಎಲ್ಲಿ ಅವ್ರನ್ನ ಏನ್ ಮಾಡ್ಲಾಗ್ತಾ ಇದೆ? ಅತ್ಯಂತ ಆಘಾತಕಾರಿ ಅಂಶ. ಅಂದ್ರೆ ನಮ್ಮಲ್ಲಿ ಜೀವಕ್ಕೆ ಬೆಲೆಯೇ ಇಲ್ವಾ? ಪುಟ್ಟ ಪುಟ್ಟ ಮಕ್ಕಳ ಜೀವಕ್ಕೆ ಬೆಲೆಯೇ ಇಲ್ವಾ? ಜನರು ಕೂಡ ಎಚ್ಚೆತ್ಕೋಬೇಕು ಇದರ ವಿರುದ್ಧ. ಸರ್ಕಾರ, ಗೃಹ ಇಲಾಖೆ, ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ? ನಿದ್ದೆ ಮಾಡ್ತಾ ಇದೆಯಾ? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ದೊಡ್ಡ ಆಘಾತಕಾರಿ ಅಂಶ ಹೊರಬಿದ್ರು ಕೂಡ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಚರಣ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಚರಣ್, ಈ ದಾಖಲೆಗಳು ಏನು ಹೇಳ್ತವೆ? ಈ 14,500 ಮಕ್ಕಳು ಏನು ಕಿಡ್ನಾಪ್ ಆಗ್ತಾರೆ, ಇವ್ರನ್ನ ಟ್ರೇಸ್ ಬ್ಯಾಕ್ ಮಾಡಕ್ಕೆ ಸಾಧ್ಯನೇ ಇಲ್ವಾ? ಇದರಲ್ಲಿ ಎಷ್ಟು ಮಕ್ಕಳನ್ನ ಪತ್ತೆ ಹಚ್ಚಿದಾರೆ, ವಾಪಸ್ ಕರ್ಕೊಂಡ್ ಬಂದಿದ್ದಾರೆ? ಹಾಗೇನೆ ಮಿಸ್ಸಿಂಗ್ ಆಗಿ ಹೋದವರ ಸಂಖ್ಯೆ ಎಷ್ಟಿದೆ? ಇದರ ಹಿಂದೆ ದೊಡ್ಡ ಜಾಲ ಏನಾದ್ರೂ ಕೆಲಸ ಮಾಡ್ತಾ ಇದೆ? ಯಾಕೆ ಪೊಲೀಸರಿಗೆ ಇದನ್ನ ಭೇದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಅಂಕಿಅಂಶಗಳಂತೂ ನಿಜಕ್ಕೂ ಆಘಾತಕಾರಿ. ಚರಣ್,
ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಇಲ್ಲಿಯವರೆಗೂ ಅಂತ ಹೇಳಿದ್ರೆ ಕಳೆದ 5 ವರ್ಷಗಳಲ್ಲಿ 14,468 ಮಕ್ಕಳು ಕಾಣೆಯಾಗಿರುವಂತದ್ದು, ಅದರಲ್ಲೂ ಕೂಡ ಕಿಡ್ನಾಪ್ ಪ್ರಕರಣಗಳು ದಾಖಲಾಗಿರುವಂತದ್ದು. ಅಂತ ಹೇಳಿದ್ರೆ 2020ರಿಂದ 2025ರವರೆಗಿನ ಅಂಕಿಅಂಶಗಳನ್ನ ನೋಡಿಕೊಂಡು ಹೋದ್ರೆ ಪ್ರಮುಖವಾಗಿ ಈ ಒಂದು ಅಂಕಿಅಂಶಗಳು ಬೆಚ್ಚಿ ಬೀಳಿಸುವಂತಹ ರೀತಿಯಲ್ಲಿರುವಂತದ್ದು. 14 ವರ್ಷಕ್ಕಿಂತ ಚಿಕ್ಕ ಮಕ್ಕಳು ಕಾಣೆಯಾಗಿದ್ದಾರೆ, ಮತ್ತೆ ಕಿಡ್ನಾಪ್ ಎನ್ನುವಂತಹ ದೂರುಗಳು ಕೂಡ ಸದ್ಯ ದಾಖಲು ಮಾಡಿಕೊಂಡಿರುವಂತದ್ದು. ಪ್ರಥಮ ಹಂತವಾಗಿ 2020ರಲ್ಲಿ 4,000 ಮಕ್ಕಳು ಕಾಣೆಯಾಗ್ತಾರೆ. ಅದರಲ್ಲಿ ಕೇವಲ 500 ಮಕ್ಕಳನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡಲಾಗಿತ್ತು 1 ವರ್ಷದ ಅವಧಿಯಲ್ಲಿ. ಅದಾದ ಬಳಿಕ ಸತತವಾಗಿ 5 ವರ್ಷಗಳ ಅಂಕಿಅಂಶಗಳಲ್ಲಿ ಒಟ್ಟು 14,468 ಮಕ್ಕಳು ಕಾಣೆಯಾಗಿದ್ರು. ಅವರನ್ನ ಪತ್ತೆ ಹಚ್ಚಲಿಕ್ಕೆ ಪೊಲೀಸ್ ಇಲಾಖೆ ಮತ್ತೆ ಮಕ್ಕಳ ಆಯೋಗ ಕೂಡ ಸತತ ಪ್ರಯತ್ನವನ್ನ ಮಾಡ್ತಾ ಇತ್ತು. ಅದರಲ್ಲಿ ಅಂತ ಹೇಳಿದ್ರೆ ಕಳೆದ 5 ವರ್ಷಗಳಲ್ಲಿ ಕಾಣೆಯಾಗಿರುವಂತಹ ಮಕ್ಕಳಲ್ಲಿ ಇದುವರೆಗೂ ಕೂಡ 1,336 ಮಕ್ಕಳು ಇನ್ನೂ ಕೂಡ ಪತ್ತೆ ಆಗಿಲ್ಲ. 13,000 ಮಕ್ಕಳನ್ನ ಪತ್ತೆ ಹಚ್ಚಲಾಗಿದೆ, ಮತ್ತೆ ಅವರವರ ಪೋಷಕರ ಬಳಿಗೆ ತಲುಪಿಸಲಾಗಿದೆ. ಒಂದಿಷ್ಟು ಮಕ್ಕಳನ್ನ ಅವರಿಗೆ ಯಾರು ಇಲ್ಲ ಅಥವಾ ಅನಾಥರಾಗಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಅವರನ್ನ ಆಶ್ರಯ ತಾಣಗಳಲ್ಲಿ ಇರಿಸಲಾಗಿದೆ. ಮತ್ತೆ ಅವರಿಗೆ ಸಂಬಂಧಪಟ್ಟಂತವರು ಬಂದಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಅವರನ್ನ ಆಶ್ರಯ ತಾಣದಲ್ಲಿ ಇರಿಸಿ ಅವರ ಪೋಷಕರಿಗಾಗಿ ಕಾಯಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಇಲ್ಲಿಯವರೆಗೂ ಕೂಡ ಕಳೆದ 5 ವರ್ಷಗಳಲ್ಲಿ ಕಾಣೆಯಾಗಿರುವಂತಹ ಮತ್ತೆ ಕಿಡ್ನಾಪ್ ಆಗಿರುವಂತಹ ಸುಮಾರು 1,336 ಮಕ್ಕಳು ಏನಿದ್ದಾರೆ ಅವರು ಎಲ್ಲಿ ಹೋದ್ರು ಅನ್ನುವಂತಹ ಪ್ರಶ್ನೆ ಸದ್ಯ ಕಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಅವರನ್ನ ಕಿಡ್ನಾಪ್ ಮಾಡಿ ಅವರನ್ನ ಬೇರೆ ರಾಜ್ಯಗಳಿಗೆ ಅಥವಾ ಬೇರೆ ದೇಶಗಳಿಗೆ ಶಿಫ್ಟ್ ಮಾಡಲಾಯ್ತಾ ಅನ್ನುವಂತಹ ಒಂದಿಷ್ಟು ಅನುಮಾನವನ್ನ ಇದೀಗ ಮಕ್ಕಳ ಆಯೋಗ ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಪ್ರಮುಖವಾಗಿ ಮಕ್ಕಳನ್ನ ಕಿಡ್ನಾಪ್ ಮಾಡಿದ ಬಳಿಕವಾಗಿ ಅವರನ್ನ ಬೇರೆ ಬೇರೆ ರೀತಿಯಾದಂತಹ ಚಟುವಟಿಕೆಗಳಲ್ಲಿ ಬಳಸಿಕೊಳ್ಳುವಂತಹ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದೆ. ಮಕ್ಕಳನ್ನ ಬೇರೆ ಬೇರೆ ಕೃತ್ಯಗಳಿಗೆ ಬಳಸಿಕೊಳ್ಳಲಾಗುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಈ ಕಾಣೆಯಾಗಿರುವಂತಹ ಮಕ್ಕಳು ಕಳೆದ 5 ವರ್ಷಗಳಿಂದ ಎಲ್ಲಿ ಹೋದ್ರು ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇರುವಂತದ್ದು. ಕಳೆದ 5 ವರ್ಷಗಳ ಹಿಂದೆ ಪೋಷಕರಿಂದ ತಪ್ಪಿಸಿಕೊಂಡು ಮತ್ತೆ ಕಿಡ್ನಾಪ್ ಆಗಿರುವಂತಹ ಮಕ್ಕಳು, ಅದರಲ್ಲೂ ಕೂಡ 14,000 ಮಕ್ಕಳು ಕಳೆದ 5 ವರ್ಷಗಳಲ್ಲಿ ಕಿಡ್ನಾಪ್ ಆಗ್ತಾರೆ. ರಾಜ್ಯ ಗೃಹ ಇಲಾಖೆ ಏನು ಮಾಡ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಕಾಣೆಯಾದ ಮಕ್ಕಳನ್ನ ಹುಡುಕುವಲ್ಲಿ 13,000 ಮಕ್ಕಳನ್ನು ಹುಡುಕುವಲ್ಲಿ ಒಂದು ಕಡೆಯಲ್ಲಿ ಪೊಲೀಸ್ ಇಲಾಖೆ ಕೆಲಸವನ್ನ ಮಾಡಿತ್ತು. ಆದ್ರೆ ಉಳಿದ 1,336 ಮಕ್ಕಳು ಸದ್ಯ ಇಲ್ಲಿಯವರೆಗೂ ಕೂಡ ನಿಗೂಢವಾಗಿ ಇರುವಂತದ್ದು. ಒಂದು ಕಡೆಯಲ್ಲಿ ಈ ಒಂದು ಅಂಕಿಅಂಶಗಳು ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗಾಗಿ. ಹಾಗಾದ್ರೆ ಈ ಕಿಡ್ನಾಪ್ ಆಗಿರ್ತಕ್ಕಂಥ ಮಕ್ಕಳು ಎಲ್ಲಿ ಹೋಗ್ತವೆ? ಪೊಲೀಸರಿಗೆ ಸಿಕ್ಕಿಲ್ಲ, ಎಷ್ಟೋ ಹುಡುಕಾಡಿದ್ರು ಕೂಡ. ಏನಾದ್ರೂ ಈ ಮಕ್ಕಳು 15,000 ಮಕ್ಕಳು 5 ವರ್ಷದಲ್ಲಿ ಕಣ್ಮರೆ ಆಗಿರ್ತಕ್ಕಂಥ ಮಕ್ಕಳು ಏನಾದ್ರು ಅನ್ನುವಂಥದ್ದು ನಿಜಕ್ಕೂ ಆತಂಕದ ವಿಚಾರ. ಮಕ್ಕಳನ್ನ ಸಮಾಜ ವಿರೋಧಿ ಚಟುವಟಿಕೆಗೆ ದೂಡಲಾಯ್ತಾ? ಇನ್ನು ಯಾಕೆ ಈ ಮಕ್ಕಳನ್ನ ಪತ್ತೆ ಮಾಡಕ್ಕಾಗ್ತಿಲ್ಲ? ಪೊಲೀಸ್ ಮಹಾನಿರ್ದೇಶಕರಿಗೆ ಮಕ್ಕಳ ಹಕ್ಕುಗಳ ಆಯೋಗ ಪತ್ರ ಬರೆದಿದೆ. ರಾಜ್ಯ ಸರ್ಕಾರವೇ ಕೊಟ್ಟಿರ್ತಕ್ಕಂಥ ಆಘಾತಕಾರಿ ಅಂಕಿಅಂಶ. ಕಿಡ್ನಾಪ್ ಆದ ಮಕ್ಕಳು ಏನಾದ್ರು ಅನ್ನೋದ ನಿಗೂಢ. ಕಳೆದ 5 ವರ್ಷದಲ್ಲಿ 15,000 ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಅಂಕಿಅಂಶ. ಸರ್ಕಾರವೇ ಬಿಡುಗಡೆ ಮಾಡಿರುವಂತಹ ಅಂಕಿಅಂಶ ಇದು. ಇನ್ನು ಇದರಲ್ಲಿ ದಾಖಲಾಗದ ಮಕ್ಕಳು ಅದೆಷ್ಟಿರಬಹುದು? ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಹುಡುಕಿ ಸಿಕ್ಕದೆ ಹೋದಂತಹ ಮಕ್ಕಳ ಅಂಕಿಅಂಶ ಇದು. ಇಷ್ಟು ಜನ ಕಿಡ್ನಾಪ್ ಆಗಿದ್ದಾರೆ. ಅವರನ್ನ ಪತ್ತೆ ಮಾಡೋಕ್ಕಾಗ್ತಾ ಇಲ್ಲ ಪೊಲೀಸ್ ಇಲಾಖೆಗೆ. ಅಂದ್ರೆ ಏನರ್ಥ? ಕಳೆದ 5 ವರ್ಷಗಳಲ್ಲಿ ಇಷ್ಟೊಂದು ಮಕ್ಕಳು, ಹತ್ತತ್ರ 14,000 ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ ಅಂತಂದ್ರೆ ಅವ್ರನ್ನ ಪತ್ತೆ ಮಾಡಕ್ಕಾಗ್ತಾ ಇಲ್ಲ ಅಂತಂದ್ರೆ ಏನರ್ಥ? ಎಷ್ಟು ದೊಡ್ಡ ಅನಾಹುತ ಸಂಭವಿಸ್ತಾ ಇದೆ? ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ ನಾವು ಗಮನಿಸಿದಾಗ ಮಕ್ಕಳು ಮಿಸ್ಸಿಂಗ್ ಆದಂತ ಮಕ್ಕಳಲ್ಲಿ ಇನ್ನೂ 1,000ಕ್ಕೂ ಹೆಚ್ಚು ಮಕ್ಕಳು ಪತ್ತೆ ಹಚ್ಚಬೇಕಾಗಿದೆ. ಈ ಕುರಿತು ಈಗಾಗಲೇ ನಾನು ಡಿಜಿಪಿ ಅವರಿಗೆ ಪತ್ರ ಬರೆದಿದ್ದೀನಿ. ಪತ್ರ ಬರೆದು ಮಕ್ಕಳು ಎಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ, ಯಾವ ಸ್ಥಿತಿಯಲ್ಲಿದ್ದಾರೆ, ಮಕ್ಕಳು ಇದಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ದಯವಿಟ್ಟು ತಾವೆಲ್ಲ ತಮ್ಮ ಕನ್ಸರ್ನ್ ಪೊಲೀಸ್ ಠಾಣೆಯವರಿಗೆ ಅಲ್ಲಿನ ಆಯಾ ಎಸ್ಪಿಗಳಿಗೆ ಪತ್ರ ವ್ಯವಹಾರ ಮಾಡುವ ಮೂಲಕ ಮಕ್ಕಳಿಗೆ ತಾಯಿ ತಂದೆಗಳ ಪಾಲಕರೇನು ಮಕ್ಕಳು ಕಳ್ಕೊಂಡಿದ್ದಾರೆ ಮಕ್ಕಳಿಗೆ ಒಪ್ಪಿಸ್ತಕ್ಕಂತ ಕೆಲಸ ದಯವಿಟ್ಟು ಮಾಡ್ಬೇಕಂತಕ್ಕಂಥ ಪತ್ರ ಬರ್ತಿದ್ವಿ. ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ಆಗಿದ್ದಾರೆ. ಬೆಂಗಳೂರು ರಾಜಧಾನಿಯಲ್ಲಿ ಮಕ್ಕಳು ಹೆಚ್ಚಿಗೆ ಮಿಸ್ ಆಗಿದ್ದಾರೆ. ಇಲ್ಲ ಇದು ಒಂದಲ್ಲ, ನಾನಾ ರೀತಿಯ ಆಯಾಮಗಳಲ್ಲಿದೆ. ಮಕ್ಕಳು ಎಲ್ಲೆಲ್ಲಾದ್ರೂ ಅಕ್ರಮ ಸಾಗಾಣಿಕೆಯಲ್ಲಿ ಹೋಗಿದಾರೋ, ಸಿಲ್ಕೊಂಡಿದಾರೋ,
ಅಥವಾ ಅವ್ರೇನು ಇದಾರೋ ಇಲ್ಲೋ ಅನ್ನೋದ್ರ ಬಗ್ಗೆನೂ ಕೆಲವೊಂದು ಸಂಶಯ ಇದೆ. ಹೀಗಾಗಿ ನಮ್ಮ ರಾಜ್ಯದ ಪೊಲೀಸರು ಇಂಥವು ಯಾವುದೇ ಪ್ರಕರಣಗಳಿದ್ರು ಭೇದಿಸ್ತಾರೆ, ವಿಶ್ವಾಸ ಇದೆ. ಹೀಗಾಗಿ ಆ ಮಕ್ಕಳಿಗೆ ಪಾಲಕರಿಗೆ ಒಪ್ಪಿಸ್ತಕ್ಕಂತ ವಿಶ್ವಾಸ ನಮಗಿದೆ. ಆ ಕೆಲಸ ಪೊಲೀಸ್ ಇಲಾಖೆ ಆದಷ್ಟು ತ್ವರಿತಗತಿಯಲ್ಲಿ ಮಾಡ್ಬೇಕು ಅನ್ನೋದು ಆಗೋದು ಆಶಯ. ಮಾರಾಟ ಆಗಿದ್ರ ಬಗ್ಗೆ ನಾವೊಂದು ಮಕ್ಕಳಲ್ಲಿ ಕಂಡು ಬಂದಿಲ್ಲ, ಬಟ್ ನೋಡ್ಬೇಕೀಗ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಏನ್ ಕ್ರಮ ವಹಿಸ್ತಾರೆ, ಕ್ರಮ ವಹಿಸಿ ಆಯೋಗ ವರದಿ ಸಲ್ಲಿಸಬೇಕನ್ನೋ ಪತ್ರ ಬರೆದಿದ್ವಿ, ನೋಡ್ತೀವಿ ಟೆನ್ಷನ್ ತಡೆಗಟ್ಟಲಿಕ್ಕೆ. ಈಗಾಗಲೇ ಎಲ್ಲಾ ಡಿಸ್ಟಿಕ್ ನಲ್ಲಿ SP ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಮಿತಿಗಳನ್ನು ರಚನೆ ಮಾಡಲಾಗಿದೆ. ಆ ಸಮಿತಿಗಳು ಪ್ರತಿಯೊಂದು ತಿಂಗಳಿಗೊಮ್ಮೆ ರಿವ್ಯೂ ಮಾಡಬೇಕು. ರಿವ್ಯೂ ಮಾಡಿ ಮಕ್ಕಳು ಎಲ್ಲಿ ನಾಪತ್ತೆ ಆಗಿದ್ದಾರೆ, ಮಕ್ಕಳಿಗೆ ಪತ್ತೆ ಹಚ್ಚತಕ್ಕಂತ ಕೆಲಸ ಮಾಡಬೇಕು ಅನ್ನೋದು ನಡೀತಾ ಇದೆ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ ನಾವು ಗಮನಿಸಿದ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಇದನ್ನ ಪ್ರಶ್ನೆ ಮಾಡಿದೆ. ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಅಂಕಿಅಂಶ ಇದು ಆಘಾತಕಾರಿಯಾದಂತಹ ಅಂಕಿಅಂಶ. ಕಳೆದ 5 ವರ್ಷಗಳಲ್ಲಿ 14,878 ಮಕ್ಕಳ ಅಪಹರಣ ಆಗಿದೆ. ಯಾರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಕ್ಕಳನ್ನು ಕಿಡ್ನಾಪ್ ಮಾಡ್ತಾರೆ? ಆ ಜಾಲವನ್ನ ಯಾಕೆ ಭೇದಿಸೋದಕ್ಕೆ ಆಗ್ತಾ ಇಲ್ಲ? ಇದೇನು ಒಂದೆರಡು ಮಕ್ಕಳಲ್ಲ, 14,300 ಮಕ್ಕಳು ಕಳೆದ 5 ವರ್ಷದಲ್ಲಿ ಕಿಡ್ನಾಪ್ ಆಗಿದ್ದಾರೆ. ಅಂದ್ರೆ ಒಂದು ಜಾಲವೇ ಇರಬೇಕಿದ್ರೆ ಹಿಂದೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಕ್ಕಳನ್ನ ಕಿಡ್ನಾಪ್ ಮಾಡೋದ್ರ ಹಿಂದೆ. ಹಾಗೇನೆ 10,792 ಮಂದಿ ಅಪ್ರಾಪ್ತೆಯರು ಹೆಣ್ಣುಮಕ್ಕಳು ಇದರಲ್ಲಿ ಕಿಡ್ನಾಪ್ ಆಗಿರುವಂತವ್ರು. ಇನ್ನು 4,086 ಮಂದಿ ಬಾಲಕರು, ಅವರನ್ನ ಅಪಹರಣ ಮಾಡಲಾಗಿದೆ. ಇವೆಲ್ಲವೂ ಕೂಡ ಸರ್ಕಾರಿ ದಾಖಲೆಯಲ್ಲಿ ಬಹಿರಂಗವಾದ ಅಂಕಿಅಂಶ. ಇನ್ನು ಕಂಪ್ಲೇಂಟ್ ಕೊಡದೆ ಹಂಗೆ ಆಗಿರೋ ಇನ್ನೆಷ್ಟೋ. ಗೃಹ ಇಲಾಖೆ 2025ರಲ್ಲಿ ಸಿದ್ಧಪಡಿಸಿದ ದಾಖಲೆ ಇದು ರಿಪಬ್ಲಿಕನ್ಗೆ ಲಭ್ಯವಾಗಿದೆ. ಎಲ್ಲಿ ಹೋದ್ರು ಇಷ್ಟೊಂದು ಮಕ್ಕಳು? ಎಲ್ಲಿ ಹೋದ್ರು? ಹಾಗಾದ್ರೆ ಅವ್ರನ್ನ ಯಾಕೆ ಟ್ರ್ಯಾಕ್ ಮಾಡಕ್ ಆಗ್ತಾ ಇಲ್ಲ? ಎಲ್ಲಿ ಅವ್ರನ್ನ ಏನ್ ಮಾಡ್ಲಾಗ್ತಾ ಇದೆ? ಅತ್ಯಂತ ಆಘಾತಕಾರಿ ಅಂಶ. ಅಂದ್ರೆ ನಮ್ಮಲ್ಲಿ ಜೀವಕ್ಕೆ ಬೆಲೆಯೇ ಇಲ್ವಾ? ಪುಟ್ಟ ಪುಟ್ಟ ಮಕ್ಕಳ ಜೀವಕ್ಕೆ ಬೆಲೆಯೇ ಇಲ್ವಾ? ಜನರು ಕೂಡ ಎಚ್ಚೆತ್ಕೋಬೇಕು ಇದರ ವಿರುದ್ಧ. ಸರ್ಕಾರ, ಗೃಹ ಇಲಾಖೆ, ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ? ನಿದ್ದೆ ಮಾಡ್ತಾ ಇದೆಯಾ? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ದೊಡ್ಡ ಆಘಾತಕಾರಿ ಅಂಶ ಹೊರಬಿದ್ರು ಕೂಡ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಚರಣ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಚರಣ್, ಈ ದಾಖಲೆಗಳು ಏನು ಹೇಳ್ತವೆ? ಈ 14,300 ಮಕ್ಕಳು ಏನು ಕಿಡ್ನಾಪ್ ಆಗ್ತಾರೆ, ಇವ್ರನ್ನ ಟ್ರೇಸ್ ಬ್ಯಾಕ್ ಮಾಡಕ್ಕೆ ಸಾಧ್ಯನೇ ಇಲ್ವಾ? ಇದರಲ್ಲಿ ಎಷ್ಟು ಮಕ್ಕಳನ್ನ ಪತ್ತೆ ಹಚ್ಚಿದಾರೆ, ವಾಪಸ್ ಕರ್ಕೊಂಡ್ ಬಂದಿದ್ದಾರೆ? ಹಾಗೇನೆ ಮಿಸ್ಸಿಂಗ್ ಆಗಿ ಹೋದವರ ಸಂಖ್ಯೆ ಎಷ್ಟಿದೆ? ಇದರ ಹಿಂದೆ ದೊಡ್ಡ ಜಾಲ ಏನಾದ್ರೂ ಕೆಲಸ ಮಾಡ್ತಾ ಇದೆ? ಯಾಕೆ ಪೊಲೀಸರಿಗೆ ಇದನ್ನ ಭೇದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಅಂಕಿಅಂಶಗಳಂತೂ ನಿಜಕ್ಕೂ ಆಘಾತಕಾರಿ. ಚರಣ್, ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಇಲ್ಲಿಯವರೆಗೂ ಅಂತ ಹೇಳಿದ್ರೆ ಕಳೆದ 5 ವರ್ಷಗಳಲ್ಲಿ 14,468 ಮಕ್ಕಳು ಕಾಣೆಯಾಗಿರುವಂತದ್ದು. ಅದರಲ್ಲೂ ಕೂಡ ಕಿಡ್ನಾಪ್ ಪ್ರಕರಣಗಳು ದಾಖಲಾಗಿರುವಂತದ್ದು. ಅಂತ ಹೇಳಿದ್ರೆ 2020ರಿಂದ 2025ರವರೆಗಿನ ಅಂಕಿಅಂಶಗಳನ್ನ ನೋಡಿಕೊಂಡು ಹೋದ್ರೆ ಪ್ರಮುಖವಾಗಿ ಈ ಒಂದು ಅಂಕಿಅಂಶಗಳು ಬೆಚ್ಚಿ ಬೀಳಿಸುವಂತಹ ರೀತಿಯಲ್ಲಿರುವಂತದ್ದು. ಏನು 14 ವರ್ಷಕ್ಕಿಂತ ಚಿಕ್ಕ ಮಕ್ಕಳು ಏನು ಕಾಣೆಯಾಗಿದ್ದಾರೆ, ಮತ್ತೆ ಕಿಡ್ನಾಪ್ ಎನ್ನುವಂತಹ ದೂರುಗಳು ಕೂಡ ಸದ್ಯ ದಾಖಲು ಮಾಡಿಕೊಂಡಿರುವಂತದ್ದು. ಪ್ರಥಮ ಹಂತವಾಗಿ 2020ರಲ್ಲಿ 4,000 ಮಕ್ಕಳು ಕಾಣೆಯಾಗ್ತಾರೆ. ಅದರಲ್ಲಿ ಕೇವಲ 500 ಮಕ್ಕಳನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡಲಾಗಿತ್ತು 1 ವರ್ಷದ ಅವಧಿಯಲ್ಲಿ. ಅದಾದ ಬಳಿಕ ಸತತವಾಗಿ 5 ವರ್ಷಗಳ ಅಂಕಿಅಂಶಗಳಲ್ಲಿ ಒಟ್ಟು 14,468 ಮಕ್ಕಳು ಕಾಣೆಯಾಗಿದ್ರು. ಅವರನ್ನ ಪತ್ತೆ ಹಚ್ಚಲಿಕ್ಕೆ ಪೊಲೀಸ್ ಇಲಾಖೆ ಮತ್ತೆ ಮಕ್ಕಳ ಆಯೋಗ ಕೂಡ ಸತತ ಪ್ರಯತ್ನವನ್ನ ಮಾಡ್ತಾ ಇತ್ತು. ಅದರಲ್ಲಿ ಅಂತ ಹೇಳಿದ್ರೆ ಕಳೆದ 5 ವರ್ಷಗಳಲ್ಲಿ ಕಾಣೆಯಾಗಿರುವಂತಹ ಮಕ್ಕಳಲ್ಲಿ ಇದುವರೆಗೂ ಕೂಡ 1,336 ಮಕ್ಕಳು ಇನ್ನೂ ಕೂಡ ಪತ್ತೆ ಆಗಿಲ್ಲ. 13,000 ಮಕ್ಕಳನ್ನ ಪತ್ತೆ ಹಚ್ಚಲಾಗಿದೆ, ಮತ್ತೆ ಅವರವರ ಪೋಷಕರ ಬಳಿಗೆ ತಲುಪಿಸಲಾಗಿದೆ. ಒಂದಿಷ್ಟು ಮಕ್ಕಳನ್ನ ಅವರಿಗೆ ಯಾರು ಇಲ್ಲ ಅಥವಾ ಅನಾಥರಾಗಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಅವರನ್ನ ಆಶ್ರಯ ತಾಣಗಳಲ್ಲಿ ಇರಿಸಲಾಗಿದೆ. ಮತ್ತೆ ಅವರಿಗೆ ಸಂಬಂಧಪಟ್ಟಂತವರು ಬಂದಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಅವರನ್ನ ಆಶ್ರಯ ತಾಣದಲ್ಲಿ ಇರಿಸಿ ಅವರ ಪೋಷಕರಿಗಾಗಿ ಕಾಯಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಇಲ್ಲಿಯವರೆಗೂ ಕೂಡ ಕಳೆದ 5 ವರ್ಷಗಳಲ್ಲಿ ಕಾಣೆಯಾಗಿರುವಂತಹ ಮತ್ತೆ ಕಿಡ್ನಾಪ್ ಆಗಿರುವಂತಹ ಸುಮಾರು 1,336 ಮಕ್ಕಳು ಏನಿದ್ದಾರೆ ಅವರು ಎಲ್ಲಿ ಹೋದ್ರು ಅನ್ನುವಂತಹ ಪ್ರಶ್ನೆ ಸದ್ಯ ಕಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಅವರನ್ನ ಕಿಡ್ನಾಪ್ ಮಾಡಿ ಅವರನ್ನ ಬೇರೆ ರಾಜ್ಯಗಳಿಗೆ ಅಥವಾ ಬೇರೆ ದೇಶಗಳಿಗೆ ಶಿಫ್ಟ್ ಮಾಡಲಾಯ್ತಾ ಅನ್ನುವಂತಹ ಒಂದಿಷ್ಟು ಅನುಮಾನವನ್ನ ಇದೀಗ ಮಕ್ಕಳ ಆಯೋಗ ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಪ್ರಮುಖವಾಗಿ ಮಕ್ಕಳನ್ನ ಕಿಡ್ನಾಪ್ ಮಾಡಿದ ಬಳಿಕವಾಗಿ ಅವರನ್ನ ಬೇರೆ ಬೇರೆ ರೀತಿಯಾದಂತಹ ಚಟುವಟಿಕೆಗಳಲ್ಲಿ ಬಳಸಿಕೊಳ್ಳುವಂತಹ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದೆ. ಮಕ್ಕಳನ್ನ ಬೇರೆ ಬೇರೆ ಕೃತ್ಯಗಳಿಗೆ ಬಳಸಿಕೊಳ್ಳಲಾಗುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಈ ಕಾಣೆಯಾಗಿರುವಂತಹ ಮಕ್ಕಳು ಕಳೆದ 5
5 ವರ್ಷಗಳಿಂದ ಎಲ್ಲಿ ಹೋದ್ರು ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇರುವಂತದ್ದು. ಕಳೆದ 5 ವರ್ಷಗಳ ಹಿಂದೆ ಪೋಷಕರಿಂದ ತಪ್ಪಿಸಿಕೊಂಡು ಮತ್ತೆ ಕಿಡ್ನಾಪ್ ಆಗಿರುವಂತಹ ಮಕ್ಕಳು, ಅದರಲ್ಲೂ ಕೂಡ 14,000 ಮಕ್ಕಳು ಕಳೆದ 5 ವರ್ಷಗಳಲ್ಲಿ ಕಿಡ್ನಾಪ್ ಆಗ್ತಾರೆ. ರಾಜ್ಯ ಗೃಹ ಇಲಾಖೆ ಏನು ಮಾಡ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಕಾಣೆಯಾದ ಮಕ್ಕಳನ್ನ ಹುಡುಕುವಲ್ಲಿ 13,000 ಮಕ್ಕಳನ್ನು ಹುಡುಕುವಲ್ಲಿ ಒಂದು ಕಡೆಯಲ್ಲಿ ಪೊಲೀಸ್ ಇಲಾಖೆ ಕೆಲಸವನ್ನ ಮಾಡಿತ್ತು. ಆದ್ರೆ ಉಳಿದ 1,336 ಮಕ್ಕಳು ಸದ್ಯ ಇಲ್ಲಿಯವರೆಗೂ ಕೂಡ ನಿಗೂಢವಾಗಿ ಇರುವಂತದ್ದು. ಒಂದು ಕಡೆಯಲ್ಲಿ ಈ ಒಂದು ಅಂಕಿಅಂಶಗಳು ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗಾಗಿ.